ಬಂದ್ರೆ ಏನಿವ ಲಗುನ ಬರ್ರಿ ಅಂತ ಹೇಳಿದ್ದಿಲ್ಲ ನಗಿರ್ಜಿ. ಅಯ್ಯ ಚಂದ್ರಕ್ಕ ನೀನು ಹೇಳಿದ್ದೀವ, ನೀವು ನೋಡಿದ್ರೆ ತಾಬಿಡ್ತು ಬಿಡು ಮದ್ವೆ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮನೆ ಕೆಲಸದ ಹೊಲದಾಗ. ಹಿಂಗಾಗಿ ನಾವು ಮತ್ತೆ ಮದ್ವೆ ಸಂಬಂಧ ಬಿಟ್ಟು ಕೆಲಸ ಬರ್ಬೇಕಂದ್ರೆ ತಡ ಆತ್ ನೋಡುವ. ನಿನ್ನೆ ಬರ್ಬೇಕಂತ ಮಾಡಿದ್ವಿ, ಶಾಂತಕ್ಕಂದು ಮನ್ಯಾಗ ಅವ್ರದ್ದು ಕಾಸ ರಿಲೇಷನ್ದಾಗ ಫಂಕ್ಷನ್ ಇತ್ತಂತ. ಹಿಂಗಾಗಿ ಶಾಂತಕ್ಕೆ ಏನಾಕತ್ಲು, ಗಿರ್ಜಿ ನನಗಲ್ಲಿ ಗೊತ್ತಾಗೋಲ್ಲ ಹೋಗಾಕ ಅವ್ರ ಮನೆಗೆ, ನೀ ಇದ್ರೆ ಅಡ್ ಗೊತ್ತಾಕಿತ್ತಂದಿಲ್ಲ. ಹಿಂಗಾಗಿ ಸಂಬಂಧ ಇವತ್ತು ಬಂದ ನೋಡುವ. ಹೌದನ, ಚಲೋ ಆಗ್ಬಿಡ. ಇವತ್ತರ ಬಂದ್ರಲ್ಲ ಅದ ಖುಷಿ ನೋಡುವ. ಗಿರ್ಜಿ ಹೆಣ್ಮಕ್ಳನ್ನ ಹೆತ್ತ ಮತ್ತೊಂದು ಮನೆಗೆ ಕೊಡ್ಬೇಕಂತಂದ್ರೆ ಭಾಳ ಬೇಸರಕೈತೆ ನೋಡ್ಲಿಪ್ಪ. ನನ್ನ ಮಕ್ಕಳು ಉಣ್ಕೊಂಡು ತಿನ್ಕೊಂಡು ಆರಾಮಿತ್ತ. ಈಗ ಬೇರೆ ಮನೆ ಅಂದ್ರೆ ಬೇರೆ ದೇಶಕ್ಕೆ ಹೊಕ್ಕಾಳನ ಏನೋ ಅಮೇರಿಕಾ ಸಂಬಂಧ ಅಂತ ಕೊಂಡು ಕೊಟ್ನಿವ. ಈಗ ನನ್ನ ಮಗಳು ಬೇರೆ ದೇಶಕ್ಕೆ ಹೊಕ್ಕಾಳ, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತಾ ಅಂತ ಹೇಳಿದ್ರನ ಮನಸ್ಸಿಗೆ ಭಾಳ ಸಂಕಟಕ್ಕಿದ್ಲಿ. ಹೌದಾ ಚಂದ್ರಕ್ಕ, ಹೆಣ್ಮಕ್ಳು ಎಲ್ಲಿಂದ ಮತ್ತೊಬ್ಬರ ಮನೆಗೆ ಹೋಗೋರು ಅವ್ರ. ನಮ್ಮ ಮನೆಗೆ ಇರೋರಲ್ಲ, ಹಿಂಗೆ ಕೊಡೋದು ತಗೋದು. ಈಗ ನಾವು ಗಂಡು ಹಿಡ್ದಿರ್ತೇವೆ ಅಂದ್ಮೇಲೆ ನಾವೊಂದು ಹೆಣ್ಣು ಬೇಕಂದ್ರೆ ಮತ್ತೊಬ್ಬರ ಮನೆಗೆ ತರಬೇಕ, ಅವರು ಹಂಗೆ ಅನ್ಕೊಂಡು ಕೊಟ್ಟಿರ್ತಾರ. ನಮ್ಮ ಮನೆ ಹೆಣ್ಣು ಮತ್ತೊಬ್ಬರಿಗೆ ಕೊಡ್ಬೇಕಂತಂದ್ರೆ ಹಂಗೆ ಒಂಥರ ಹೆಣ್ಣಿನ ಜೀವನ ಹಂಗಲ್ಲ. ಕರೆ ಸಂತಕ ಕರೆ. ಅಲ್ಲ ಗಿರ್ಜಿ, ಪೂಜಾ ಅದು ಎಲ್ಲಾರು ಕರೆದಿದ್ ನೀವ ಬರ್ತೀನಿ ಅಂತ ಹೇಳಿದ್ರೆ ಇನ್ನ ಬಂದಿಲ್ಲ ನೋಡ. ಅದು ಸಿದ್ಧಾರ್ಥಂದು ಬರ್ತಡೈತಂತ. ಹಿಂಗಾಗಿ ಅವರು ನಿನ್ನೆ 12 ಗಂಟೆಗೆ ಮಾಡ್ಬೇಕಂತ ಭಾಳ ಗುದ್ದಾಡಿದ್ರು, ಮಾಡಿ ಲೇಟಾಗಿ ಮಕ್ಕೊಡ್ರಂತ. ಹಿಂಗಾಗಿ ಒಂದಿಟ್ಟು ಬೆಳಗ್ಗೆ ತಡಾಕೆ ಬರೋದು ಅಂತ ಅಂದಿದ್ಲ. ನೀವು ಮುಂದೆ ಹೋಗಿರಿ ನಾವು ಬರ್ತೀವಿ ಅಂದಿದ್ಲ ಆಕೆ. ಆಯ್ತು ತಗೋ ಹಂಗಾರ. ಮತ್ತೆ ಚಂದ್ರಕ್ಕೆ ಮೊದಲ ಶಟ್ಕೊಂಡು ಆಳ ಲಘು ಬಾ ಅಂದಿದ್ಲಕ್ಕಿ. ಮತ್ತು ನಾಳೆ ಮದುವೆ ಅಂದ್ರೆ ಇವತ್ತು ಹೊಂಟೇವೆ ನಾವು. ಅದಕ್ಕೆ ಶಟ್ಕೋದಾಳ ನಾ ಹೋಗ್ತೀವಿ ನೀವು ಬರ್ರಿ ಅಂತ ಹೇಳಿದ್ನೆ. ಆಯ್ತು ತಗೋಬಿ ಅಂತ ಅಂದಿದ್ಲ. ಹಿಂಗಾಗಿ ಬರ್ತಾರ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೋದು. ಹೌದ್ಲಿಪ್ಪ ಚಂದ್ರಕ್ಕ, ಈಗ ತಾಬಿಡ್ತು ಬಿಡು ಮದ್ವೆ ಇಟ್ಕೊಂಡ್ರಲ್ಲ, ಮಂದಿ ಭಾಳ ಕರೆಯಕ್ಕೆ ಆಗ್ಲಿಲ್ವಾ ನಮ್ಮ ಕೈಲಿ. ಎಷ್ಟು ಕಳ್ಳು ಬಳ್ಳಿ ಬೇಕಾದ್ರೆ ಅಷ್ಟು ಕರೆದೇವಿ, ಮದ್ವೆಗೆ ಮಂದಿ ಇಲ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನನಗೂ ಮನ್ಯಾಗ ಬಣ ಅನ್ಸತ್ತಿತ್ತು. ಮೊನ್ನೆ ಪೂಜಾನ ಶಶಿನ ಅವ್ರ ಮನೆಯವ್ರ ಪ್ರೀತಿನ ಎಲ್ಲರೂ ಕರೆದಿದ್ನಿವ. ಅರ್ಶನ ಶಾಸ್ತ್ರ ಮಾಡ್ತಾರಲ್ಲ ಈಗ ಹೊಸ ಟೈಪ್, ಹಂಗೆ ಮಾಡಿದ್ವಿ. ಅದಕ್ಕೆ ಮಂದಿ ಇಲ್ದಂಗೆ ಅವ್ರನ್ನ ಕರ್ದೀನಿ ನೋಡು. ಇವತ್ತು ನಾಳೆ ಮದುವೆ ಅಂತಂದ್ರೆ ಮನೆ ತುಂಬಿ ತುಳುಕ್ತಿರ್ಬೇಕು. ನಮ್ಮ ಮನೆ ಹೆಂಗೈತೆ ನೋಡುವ, ಬೇಜಾರು ಆಗ್ಬಿಟ್ಟೈತೆ ಬಿಡ ಸಂತಕ. ಹೌದು ಚಂದ್ರಕ್ಕ, ಹಂಗೆ ಆಗ್ತದ. ಮದುವೆ ಅಂದ್ಮೇಲೆ ಮನೆ ತುಂಬ ಮಂದಿ ಇರ್ಬೇಕು, ಇಲ್ಲ ಅಂತಂದ್ರೆ ಮನ್ಸ ಬರಂಗಿಲ್ಲ ಬಿಡ. ಅಲ್ಲ ಶ್ರೀಕಾಂತನಾರ ಅಕ್ಕನ್ಯಾರು ಬಂದಿಲ್ಲ, ಕರ್ತಿದ್ನಿ ಶಾಂತಕ, ಎಲ್ಲಾರನ್ನೂ ಕರ್ತಿದ್ನಿ. ಅವ್ರದ್ದು ಹುಡುಗರು ಶಾಲೆ ಇದಾವಂತೆ, ಅದಕ್ಕೆ ಮದುವೆಗೆ ಬರ್ತೇವ ಅಂತಂದ್ರೆ ಹಿಂಗಾಗಿ ನಾನು ಭಾಳ ಬಲವಂತ ಮಾಡಕ್ಕೆ ಹೋಗಲಿಲ್ಲ. ಆಯ್ತು ತಗೋ, ಇನ್ನೇನ ಸಂಜೆಕಂದ್ರೆ ಇದಕ್ಕೆ ಹೋಗ್ಬೇಕು ಮಂಟಪಕ್ಕೆ. ಅಲ್ಲಿ ಗಿರ್ಜಿ ಇಂಥ ಅಸ್ತಿ ಉಟ್ಕೊಂಬಂದಿಯಲ್ಲ, ಚಂದ ಹುಡ್ಕೊಂಬರ್ಬಾರ್ದು ಬ್ಯಾಡ್ಲಿ. ಚಂದ್ರಕ್ಕ, ಬಸ್ನಾಗ ಅಲ್ಲಿಂದ್ರೆ ಇಲ್ಲಿ ಬರೋದು ಏನು ತಿಮ್ಮತ್ತಿನ ಸೀರೆ ಉಟ್ಕೊಂಬಂದ್ರೆ ಏನದ ಆಯ್ತವಾ, ಎಲ್ಲ ತಿಕ್ಕಾಡ್ತಾರ, ಬದ್ಲ ಭಾಳ ರಶ್ ಚಂದ್ರಕ್ಕ. ಅದಕ್ಕೆ ಹೆಂಗಿದ್ರು ಅಲ್ಲೇ ಹೊಕ್ಕೇನಲ್ಲ, ಹೋದ್ಮೇಲೆ ಉಟ್ಕೊಂಡ್ರಾತಂತ ಅನ್ಕೊಂಡಿದ್ದೆ. ಇನ್ನು ಉಟ್ಕೋದಂತ ತಗೋಕ. ಚಲೋದ ಉಟ್ಕೋ, ಯಾಕಂದ್ರೆ ಮೊದ್ಲವ್ರು ಅಮೇರಿಕಾ ಸಂಬಂಧ ಅವರು. ಅದಕ್ಕೆ ನೀ ನಮ್ಮ ತಂಗಿ ಅಂತಂದ್ಮೇಲೆ ಇರ್ಬೇಕಲ್ಲ ನೀನು ಮತ್ತೆ ಚಂದಗೆ. ಆತವಾ ಗಿರ್ಜಿ, ಅವನಿಗೆ ಚುಮ್ಮರಿ ಬೊಮ್ಮರಿ ಮಾಡ್ಬೇಕ್ರಿ. ನನಗೆ ಕತ್ತಲ್ದಾಗ ಹಾಕಿಲ್ಲ. ಈಗ ಯಾರು ಬಂದ್ರೆ ಹಾಕಿ ಕೊಡೋಕ್ಕೇನು ಇಲ್ಲಂಗೆ ಆಗ್ಬಿಡೈತಿ. ಆ ಚೂಡ ಮಾಡ್ಸೋವಾಗ ಹೇಳಿದ್ವವ, ಆದ್ರೆ ಅವ ಊರಾಗ ಇಲ್ಲಂತ. ಅವ ನಮ್ಮ ಮನೆ ಬಟ್ಟಮ್ಮ ಚಂದ ಚಲೋ ಮಾಡ್ತಾನ್ಲಿ ಅವ. ಆದ್ರೆ ಅವ ನಮ್ಗೆ ಮಾಡ್ಕೊಡೋಕೆ ಹಂಗಿಲ್ರಿ, ನಾವು ಊರಾಗದೇವ್ರಿ, ನೀವೇನು ಇಷ್ಟು ಸಡನ್ನಾಗಿ ಹೇಳ್ಬಿಟ್ರಿ ಅಂತಂದ. ಆತು ಹಂಗಾರ ಮನ್ಯಾಗ ಚುಮ್ಮರಿ ಹತ್ತಿರತಂದು ಬಿಟ್ಟಿನಿ. ಈಗ ಯಾರ ಮನೆಗೆ ಬಂದರೂ ಚುಮ್ಮರಿ ಹಾಕಿಕೊಟ್ರಾತ. ಅದಕ್ಕೆ ಚುಮ್ಮರಿ ಮಾಡ್ತೀರೇನ್ಲೇ? ಆಯ್ತು ತಗೋ ಚಂದ್ರಕ್ಕ, ನಾವು ಚುಮ್ಮರಿ ಮಾಡ್ತೇವೆ. ಐಟಮ್ ಎಲ್ಲೆಲ್ಲದಾವ ಅಡುಗೆ ಮನೆ ಹೇಳ, ನಾವು ಮಾಡ್ತೇವೆ. ಏನು ಪೂಜಾ ಇದೆ, ದಿನಕ್ಕೆ ನೀ ಚಂದ ಆಗತ್ತೀವೋ ನೀ ಹಾಕೊಳ್ಳೋ ಡ್ರೆಸ್ ಸೆನ್ಸ್ ಚೇಂಜ್ ಆಗೈತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀ ತುಂಬ ಚೆನ್ನಾಗಿ ಕಾಣತ್ತಿ. ಏನೂ ಆಗಿಲ್ಲ, ನನ್ನ ಮೇಲೆ ನಿಮ್ಗೆ ಪ್ರೀತಿ ಜಾಸ್ತಿ ಆಗೈತಿ. ಅದಕ್ಕೆ ದಿನಕ್ಕೆ ನಾನು ನಿಮ್ಗೆ ಚಂದ ಕಾಣತ್ತೀನಿ. ಪೂಜಾ ರೆಡಿನಾ? ನಿಂತೀನಿ, ನೀನೇ ಬರೋದು ಲೇಟ್ ಆಯ್ತು. ಹೌದಾ? ಇದು ಯಾವಾಗ ತಗೊಂಡಿದ್ದು ಸಾರಿ? ಇದು ನಾನು ಸಿದ್ಧಾರ್ಥ ಅವರು ಒಂದ್ಸಲ ಶಾಪಿಂಗ್ ಹೋಗಿದ್ವಲ್ಲ, ಅವಾಗ ತಂದಿದ್ದೆ. ಅಲ್ಲ ಸಿದ್ಧಾರ್ಥನ ನಮ್ಮ ಜೊತೆ ಒಂದಿನೂ ಬರ್ತಿದ್ದಿಲ್ಲ, ಹೆಂಡತಿ ಜೊತೆ ಕರೆದ್ರೆ ಹೆಂಗೆ ಹೋಗ್ತಿ ನೋಡು. ಚಾಲು ಆತ ನಿಮ್ದು ಮತ್ತೆ. ಸರಿ, ನೀವಿಬ್ರು ರೆಡಿ ಆದ್ರೆ ಬರ್ರಿ. ನಿಮ್ಮನ್ನ ಸಿಂಚನವ್ರ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಇವ್ನಿಗೆ ಬೇಕಾದ್ರೆ ಅವ್ರ ಮನೆಗೆ ಬರ್ತೀನಿ ಡೈರೆಕ್ಟ್. ರೀ ಅಲ್ಲಿ ಎಲ್ಲರೂ ನಿಮ್ಮನ್ನು ಕೇಳಾಕತ್ತಿದ್ರ,
ಬರ್ರಿ. ಬರ್ಬಹುದಿತ್ತ ಸುಮ್ಮ ಯಾಕೆ ಪೂಜಾ ಮದ್ವೆಗೆ ಅಷ್ಟೇ ಬರ್ತೇನೆ ತಗೋ. ನೀವೆಲ್ಲ ಹೋಗಿ ಎಂಜಾಯ್ ಮಾಡಿರಿ. ಶಶಿ ಇರ್ತಾಳಲ್ಲ ನಿಮ್ಮ ಜೊತೆ. ಸರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಸಿದ್ಧಾರ್ಥ್, ಓ ಸಾಕ್ಷಿ ಏನು ಹೋಗಿದ್ದಿ ನೀನು? ಮನೆ ಒಳಗೆ ಎಲ್ಲೂ ಕಂಡೇ ಇಲ್ಲ. ಇಲ್ಲ, ಅದೊಂಚೂರು ಇಂಪಾರ್ಟೆಂಟ್ ಕೆಲಸ ಆಯಿತು, ಹೋಗಿದ್ದೆ. ತಗೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಿದ್ಧಾರ್ಥ್. ಬಿಡಾಡಿ ಬಂದು ನಿಂತ ಬಿಟ್ಟಾಳಿಲ್ಲ. ತಗೋ ಸಿದ್ಧಾರ್ಥ್, ನಿಂಗೆ ಇಷ್ಟ ಅಂಥೇಳಿ ವಾಚ್ ತೊಗೊಂಡೇನಿ. ವಾಚಾ? ಅದೆಲ್ಲ ಯಾಕೆ ಬೇಕಿತ್ತು ಸಾಕ್ಷಿ ಈಗ? ಇರಲಿ ಇಟ್ಕೋ ಸಿದ್ಧಾರ್ಥ್. ಇಷ್ಟು ಕಾಸ್ಟ್ಲಿ ವಾಚಾ? ಅಲ್ಲ ನಿನ್ನ ಕಡೆ ಇಷ್ಟೊಂದು ಅಮೌಂಟಾ? ಹಾಂ, ಇಲ್ಲ, ಅದು ಇ ಎಮ್ ಐಲಿ ತೊಗೊಂಡೆ. ಈಗ ಹೆಂಗಿದ್ರು ಸ್ಯಾಲ್ರಿ ಬರ್ತದಲ್ಲ, ಸ್ವಲ್ಪ ಕೊಟ್ರೆ ಅಂತ ತೊಗೊಂಡೆ. ಅಲ್ಲ ಸಾಕ್ಷಿ, ಇದೆಲ್ಲ ಯಾಕೆ ಬೇಕಾಗಿತ್ತು? ಬೇಡ ನಿನ್ಗೆ ಈಗ ಪರಿಸ್ಥಿತಿ ಸರಿ ಇಲ್ಲ. ನೀನು ನನಗೆ ಗಿಫ್ಟ್ ಹೌದು ಇಷ್ಟು ಕಾಸ್ಟ್ಲಿದು ಬೇಡಪ್ಪ. ಇದನ್ನ ವಾಪಸ್ ಕೊಟ್ಟು ಇ ಎಮ್ ಐ ಕ್ಯಾನ್ಸಲ್ ಮಾಡಿಬಿಡು. ಸುಮ್ಮನೆ ಬೇಡ ನಿಂಗೆ ಇಷ್ಟಲ್ಲ. ನೋಡಿ ಸಿದ್ಧಾರ್ಥ್, ನೀನು ತೊಗೊಲಿಲ್ಲ ಅಂತಂದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಕೈತಿ. ಪ್ಲೀಸ್ ತಗೋ ಸಿದ್ಧಾರ್ಥ್. ಅಲ್ಲ ಸಾಕ್ಷಿ, ಇಷ್ಟೊಂದೆಲ್ಲ ಯಾಕೆ ಬೇಕಾಗಿತ್ತು ಈಗ? ಇದ್ರದ್ದು ಅವಶ್ಯಕತೆ ಏನಿತ್ತು? ನಿನಗಿತ್ತೋ ಇಲ್ಲೋ, ನನಗೆ ಮಾತ್ರ ಇತ್ತು. ತಗೋ ಪ್ಲೀಸ್. ಸರಿ, ನನ್ನ ಕಡೆ ಇದೇ ಥರ ಕಂಪ್ನಿದು ಸೇಮ್ ವಾಚ್ ಇತ್ತಪ್ಪ. ಹೌದಾ? ಇದ್ರೆ ಏನಾಯ್ತು, ಇದನ್ನು ಹಾಕೋ. ಅದು ನೀನೇ ನೈಟ್ ನಿಂಗೆ ಕೊಟ್ಟು ವಿಶ್ ಮಾಡ್ಬೇಕಂತ ಬಂದಿದ್ದೆ. ನೀ ಮನ್ಯಾಗ ಇರಲಿಲ್ಲ ಅಂತಲ್ಲ, ಹೀಗಾಗಿ ವಾಪಸ್ ಹೋಗಿ ಬೆಳಗ್ಗೆ ವಿಶ್ ಮಾಡಿದ್ರಾತಂತ ಈಗ ಬಂದೆ. ಏನ? ನಾ ಮನೆ ಒಳಗಿರಲಿಲ್ಲ? ಯಾರು ಹೇಳಿದ್ರು ನಿಂಗೆ? ನೀನು ರೂಮ್ ತನಕ ಬಂದಿದ್ದೆ ನಾನು. ಇಕ್ಕಿನ ಪ್ರೀತಿನ ಹೇಳಿದ್ಲ, ನೀ ಮನೆ ಒಳಗಿಲ್ಲ, ಪೂಜಾನ ಕರ್ಕೊಂಡು ಹೊರಗೆ ಹೋಗಿ ಅಂಥೇಳಿ. ಹಿಂಗಾಗಿ ಹೋದೆ. ಅಯ್ಯೋ ದೇವ್ರೆ, ಸಿಕ್ಕಾಕ್ ಸಿಗ್ಲಲ್ಲ ಪೈಕಿ ನನ್ನ. ಹಾಂ, ಇಲ್ಲಿದ್ದಾಳೆ ನೋಡು ಪ್ರೀತಿ. ಪ್ರೀತಿ, ಹೇ ಸಾಕ್ಷಕ, ನಿನ್ನೆ ಸಿದ್ಧಾರ್ಥ್ ಮನೆ ಒಳಗೆ ಇರಲಿಲ್ಲ ಅಂತ ಹೇಳಿದ್ದು ನೀನ ಅಲ್ಲ? ಅದು ಅದು ಹೌದಾ ಪ್ರೀತಿ? ಅಲ್ಲ ನಿನ್ನ ಕಣ್ಣು ಮುಂದೆ ನನ್ನ ಮನೆಗೆ ಬಂದಲ್ಲ, ನೀನ ರೂಮಿಗೆ ಕಳಿಸಿದ್ದೆ. ನೀ ಯಾಕಿಲ್ಲ ಅಂದ ಈಗಿಗೆ? ಅದು ಅದು ಏನಾಯ್ತಂದ್ರೆ ಸಿದ್ಧಾರ್ಥ ಮಾಮ, ಅದು ರೀ, ಅದು ಹಂಗೆ ಹೇಳಂತ ನಾನು ಹೇಳಿದ್ದು ಪ್ರೀತಿಗೆ. ಅಂದ್ರೆ ಏನು ಮಾತಿನ ಅರ್ಥ? ನಾ ಬಂದು ವಿಶ್ ಮಾಡಿದ್ರೆ ನಿಮಗೆ ಡಿಸ್ಟರ್ಬ್ ಆಕೈತೆ ಅಂತ ಹಂಗೆ ಹೇಳಿದ್ಯಾ ಪೂಜಾ? ಅಯ್ಯೋ ಇಲ್ಲ ಸಾಕ್ಷಿ ಅವರೇ, ಹೇಳ್ಬೇಕಂತಂದ್ರೆ ನಮ್ದು ಮೊದಲು ಪ್ಲ್ಯಾನ ಬೇರೆ ಇತ್ತು. ಹೊರಗೆ ಹೋಗಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಇತ್ತು. ಲಾಸ್ಟ್ ಮಿನಿಟ್ ಒಳಗೆ ಪ್ಲ್ಯಾನ್ ಚೇಂಜ್ ಆಯ್ತು. ಅದನ್ನು ಹೇಳಿದ್ದೆ ನಾನು ಮುಂಚೆ ಪ್ರೀತಿಗೆ. ಪಾಪ ಆಕೆ ಅದನ್ನ ಅನ್ಕೊಂಡು ನಿಮ್ಗೆ ಹಂಗೆ ಹೇಳಿದಾಳೆ ಅಷ್ಟಪ್ಪ. ಹೌದಿಲ್ಲ ಪ್ರೀತಿ? ಹಾಂ ಸಿದ್ಧಾರ್ಥ ಮಾವ, ಹೌದು ಸಾಕ್ಷಕ್ಕ, ಅಷ್ಟೇ ನಂಗೆ ಗೊತ್ತಿದ್ದಷ್ಟೇ. ಅದಕ್ಕೆ ನಿಮ್ಗೆ ಹಂಗೆ ಹೇಳಿದೆ ನಾನು ಕಾಲೇಜಿಗೆ ಲೇಟ್ ಆಕೈತಪ್ಪ. ಮಾಮ ನಾ ಹೋಗಿ ಬರ್ತೀನಿ. ಬೇಕಂತ ಮಾಡಾಳ ಅನಿಸ್ತೈತಿ. ನಾನು ಸಿದ್ಧಾರ್ಥ ವಿಶ್ ಮಾಡಬಾರ್ದು ಅಂಥೇಳಿ ಮಾಡಾಳಕ್ಕಿದ್ದಾನೆ. ಹೋಗೇ ಬಿಟ್ಲೆ ನೋಡಿ, ಎಷ್ಟು ಅರ್ಜೆಂಟ್ ಹುಡುಗಿ. ಸರಿ ಪೂಜಾ, ಇವನ್ನೆರಡು ರೂಮ್ನೊಳಗಿಟ್ಟು ಬಾ, ನಾನು ಇವನ್ನ ಬಿಟ್ಟು ಬರ್ತೀನಿ. ಓ, ಎಲ್ಲಿಗಾದ್ರೂ ಹೊಂಟಿದ್ರಾ ಸಿದ್ಧಾರ್ಥ್? ಹಾಂ ಪೂಜಾ, ನಮ್ಮ ಶಶಿಯವರ ಮದುವೆ ಮಾಡ್ಕೊಳತ್ತೀವಲ್ಲ ಗಂಡಗ, ಅವ್ರ ತಂಗಿದ ಮದುವೆ ಇತ್ತಲ್ಲ ಸಿಂಚನ, ನೀವು ಮೊನ್ನೆ ಹೋಗಿದ್ರಲ್ಲ ಹಳದಿ ಫಂಕ್ಷನ್ಗೆ, ಅವ್ರದ್ದೇ ಮದುವೆ ಇತ್ತಲ್ಲ, ಅದಕ್ಕೆ ಶಶಿನ ಮತ್ತು ಪೂಜಾನ ಬಿಟ್ಟು ಹೋಗ್ಬೇಕು. ಮದ್ವೆಗೆ ನಾವು ಹೋಗ್ಬೇಕು. ಎಲ್ಲರೂ ಹೋದ್ರಾತು ನಾಳೆ ಬೆಳಗ್ಗೆ. ಈಗ ಸದ್ಯಕ್ಕೆ ಅವ್ರನ್ನ ಬಿಟ್ಟು ಬರ್ತೀನಿ. ಹಂಗಿದ್ರೆ ನೀ ಆಫೀಸಿಗೆ ಬರಂಗಿಲ್ಲನ? ರೀ, ಅದು ಅವ್ವ ನಿಮ್ಗೇನೋ ಹೇಳ್ಬೇಕಿತ್ತಂತ. ಸ್ವಲ್ಪ ಹೊತ್ತು ನಿಂತು ಅವ್ರ ಜೊತೆ ಮಾತಾಡಿ ಆಮೇಲೆ ಆಫೀಸ್ಗೆ ಹೋಗ್ರಿ. ಹೇಳ್ಬೇಕಿತ್ತ ಪೂಜಾ? ನಾನು ಕೇಳಿದೆಪ್ಪ, ಇದು ಫೋನ್ ಒಳಗೆ ಮಾತಾಡೋ ವಿಚಾರ ಅಲ್ಲ. ಹೆಂಗಿದ್ರು ನೀವು ಸಿಂಚನ ಮನೆಗೆ ಬರ್ತೀರಲ್ಲ, ಅವರು ಬರ್ತಾರಲ್ಲ ನಿನ್ನ ಬಿಡಾಕ, ಆವಾಗ ಹೇಳ್ತೀನಿ ಅಂತಂದ್ರೆ ಅದಕ್ಕೂ ನಾನು ಏನು ಕೇಳಿಲ್ಲಪ್ಪ. ನೀವು ಅಲ್ಲೇ ಬಂದು ಕೇಳ್ಬೇಕು. ಓ ಹೌದಾ? ಹಂಗಿದ್ರೆ ನಿಮ್ಮನ್ನು ಬಿಟ್ಟು ಅಲ್ಲೇ ಅದು ಏನು ಮಾತಾಡ್ಕೊಂಡು ಬಂದ್ರಾತು. ಹಾಂ ಸರಿ. ಸಾಕ್ಷಿ ಅವ್ರೆ, ನೀವು ಆಫೀಸ್ಗೆ ಹೋಗಂಗಿಲ್ಲ? ಹಾಂ, ಹೋಗ್ಬೇಕ್ರಿ, ಹೋಗ್ಬೇಕು. ಯಾಕಿಲ್ಲ? ಸರಿ, ನೀವು ಹೊರಡ್ರಿ, ನಾವು ಹೋಗಿ ಬರ್ತೀವಿ. ಪೂಜಾ, ನೀವು ಆಫೀಸ್ಗೆ ಹೋಗಿರ, ನಾನು ಇವ್ರನ್ನೆಲ್ಲ ಬಿಟ್ಟು ಬರ್ತೀನಿ. ಓ ಹೌದಾ? ಸರಿ ಹಂಗಿದ್ರೆ. ಬರ್ತೀರಾ ನೀವಿಬ್ರು? ನಡ್ರಿ ಹೋಗೋಣ. ಪೂಜಾಕ, ನಿಜವಾಗ್ಲೂ ಕರೆಕ್ಟ್ ಟೈಮಿಗೆ ನಾನು ಕಾಪಾಡಿದಿ. ನನ್ನ ತಲೆ ಒಳಗೆ ಏನು ಹೇಳ್ಬೇಕಂತ ನಾನು ಗೊತ್ತಾಗತ್ತಿರ್ಕಿಲ್ಲ. ಎಲ್ಲ ಟೈಮ್ ಒಳಗೆ ಇಷ್ಟು ಸಹಾಯ ಮಾಡಿ ನನಗೆ ಪ್ರೀತಿ ನೀನು, ಇಂಥ ಟೈಮ್ ಒಳಗೆ ನಾನು ನಿನ್ನ ಕೈ ಬಿಟ್ಬಿಡ್ತೀನ? ನೀನು ತಲೆ ಕೆಡಿಸ್ಕೊಬೇಡ. ಸರಿ, ನೀ ಬರಂಗಿಲ್ಲ ಮದುವೆಗೆ? ಅಯ್ಯೋ ಮಹಾತಾಯಿ, ನನಗೆ ಈಗಾಗಲೇ ಕಾಲೇಜಿದ್ದು ಕೆಲಸ ಭಾಳ ಪೆಂಡಿಂಗ್ ಉಳ್ದಾವ. ನಾನು ಬೆಳಗ್ಗೆ ಬರ್ತೇನೆ ಬಿಡು. ಏನು ಮಾತಾಡತ್ತೀರಿ ನೀವಿಬ್ರು? ಈಗ ಟೈಮ್ ಇಲ್ಲ ಫಸ್ಟಿಂದ ಹೇಳಕ್ಕ, ಆಮೇಲೆ ಹೇಳ್ತೀನಿ. ಸರಿ, ನಾ ಕಾಲೇಜ್ಗೆ ಹೋಗಿ ಬರ್ತೀನಿ, ನೀವಿಬ್ರು ಹೋಗ್ಬರಿ ಮದುವೆಗೆ. ಈ ಪ್ರೀತಿ ಯಾವಾಗಲೂ ಗಡಿಬಿಡಿ ಒಳಗೆ ಇರ್ತಾ. ಏನು ಹೇಳ್ತಾಳೋ ಅದೇನು ಮಾಡ್ತಾಳೋ ಆ ಭಗವಂತಗ ಗೊತ್ತು. ಪೂಜಾ,
ಹಾಂ ರೀ ಬಂದ್ವಿ. ಗಿರ್ಜಿ ಗಿರ್ಜಿ ಯಾರಿಲ್ಲ ಮನ್ಯಾಗ? ಗಿರ್ಜವ ಓಹೋ ಬರ್ರಿ ಪ್ರೇಮಕರೇ. ಓ ಮನುಷ್ಯನದ ಗಿರ್ಜಿಲ್ರಿ ಮನ್ಯಾಗ? ಗಿರ್ಜ್ರಿ ಗಿರ್ಜಿ ಊರಿಗೆ ಹೋದ್ಲ, ಯಾಕೆ ನಿಮ್ಗೆ ಗೊತ್ತಿಲ್ಲ? ಹಾಂ ಇಲ್ಲಿ ಬಿಡ್ರಿಪ್ಪ, ಈಗ ಊರಿಗೆ ಹೋದ್ರಿ? ಅದು ಅವ್ರ ಅಕ್ಕನ ಮಗಳಿದ್ರಲ್ರಿಪ್ಪ ಸಿಂಚನ ಅಂಥೇಳಿ, ಆಕೆ ಮದ್ವೆ ಫಿಕ್ಸ್ ಆಗೈತೆ, ಅದಕ್ಕೆ ಹೋಗ್ಯಾಡ್ರಿ. ಓ ಅವ್ರ ಕಾರ್ ಗಡೆ ಬರ್ತಿದ್ರಿ ಇಟಿ ಟಂಕಿ ಹಾಕೊಂಡು ನಾ ಹುಡುಗಿದ? ಹಾಂ ಅದ ಹುಡುಕಿರಿ. ಅಯ್ಯೋ ಹಾಂ ಇಟ್ಟಿದ್ದು ಗೊತ್ತಿಲ್ಲ, ಕೊಡಪ್ಪ ಬಂದಿದ್ದು ಗೊತ್ತಿಲ್ಲ, ಅದೆಷ್ಟು ಲಗು ಮತ್ತೆ ಫಿಕ್ಸ್ ಮಾಡ್ಯಾರ್ರಿ? ಯಾಕ? ಹಾಂ ಹುಡುಗ ಅಮೇರಿಕದವಂತ್ರಿ, ಅದಕ್ಕೆ ಅವ ಲವ್ನ ಮದ್ವೆ ಮಾಡ್ಕೊಂಡು ವಾಪಸ್ ಹೋಗ್ಬೇಕಂತ, ಹಿಂಗಾಗಿ ತಾಬುಡು ಮದ್ವೆ ಮಾಡತ್ತಾರ. ಅಮೇರಿಕಾ ಸಂಬಂಧನ? ಆಗ್ಬೇಕಾಗಿತ್ತ. ಆದ್ರೆ ಸಂಘಕ್ಕೆ ರೊಕ್ಕ ಕಟ್ಟಕ್ಕೆ ಹೋಗುದಿತ್ತ, ಅದಕ್ಕೆ ಗಿರ್ಜಿ ಬರ್ತೇನಂದಿದ್ಲಂಗಾರ ಆಕಿನ ಮದ್ರಿ ಹೋಗಿರ ಅಂತಂತ ಹೇಳಿ ಬನ್ನಿ ನೋಡ್ರಿ. ಹಾಂ ಸಂಘದ ರೊಕ್ಕ ನನ್ನ ಕೈಯಾಗ ಕೊಟ್ಟೋಗ್ಯಾಡ್ರಿ, ಪ್ರೇಮಕಾರ ಬಂದ್ರೆ ಕೊಡಂತೇಳಿ. ನೀವು ಅವಿದ್ ಕಟ್ತೀರಾ? ಕೊಡ್ರಿ ನಮ್ಮದು. ಹೌದ್ರಿ ಏನಾರ? ಹಾಂ ಆಯ್ತು ರೀ, ಎತ್ತತ್ರಿ ನನ್ನ ಕೈಯಾಗ, ನಾನು ಕಟ್ಟಿ ಬರ್ತೇನೆ ಅಂತ. ಕುಂಡ್ರಿ ಒಳಗಿಟ್ಟು ತೊಗೊಂಬರ್ತೇನೆ. ಎಲ್ಲಾರ್ಗೂ ಅಮೇರಿಕಾ ಸಂಬಂಧ ಆ ಸಂಬಂಧ ಈ ಸಂಬಂಧ, ನನ್ನ ಮಗಳಿಗೆ ಯಾವಾಗ ಕಂಕಣವಾಗಿ ಕೂಡಿ ಬರ್ತಿತ್ತು ಅದು ಇವ್ರಿಗೆ ಗೊತ್ತು.